ಜೊತೆಗೆ ಇಲ್ಲಿ 1 ಎಕರೆ 23 ಗುಂಟೆ ಮುಖ್ಯ ರಸ್ತೆಗೆ ಸೇರ್ಕೊಂಡಂತ ಜಾಗ ಇದೆ. ಒಂದು ಜಿಲ್ಲಾ ಸಮುದಾಯ ಭವನವನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಇವತ್ತು ಶಂಕುಸ್ಥಾಪನೆಯನ್ನ ನೆರವೇರಿಸಿದೆವು. ಅದಕ್ಕೂ ಕೂಡ ಸರ್ಕಾರ 2 ಕೋಟಿ ರೂಪಾಯಿಗಳನ್ನು ಕೊಡ್ತೇವೆ ಅಂತೇಳಿ ಒಪ್ಕೊಂಡಿದ್ದೇನೆ. ಈ 2 ಕೋಟಿನಲ್ಲಿ 50 ಲಕ್ಷ ರೂಪಾಯಿ ಮುಂಗಡವಾಗಿ ಬಿಡುಗಡೆನೂ ಕೂಡ ಆಗಿದೆ. ಉಳಿಕೆ ದುಡ್ಡನ್ನು ಕೊಡೋಣ, ಅದನ್ನು ಚೆನ್ನಾಗಿ ಕಟ್ಟಿ ಅಷ್ಟೇ. ಕೆಲವರೆಲ್ಲರೂ ಕೂಡ ಹಣ ಸಹಾಯ ಮಾಡೋದ್ರ ಮೂಲಕ ವಂತಿಗೆಯನ್ನು ಕೂಡ ಕೊಟ್ಟಿದ್ದಾರೆ. ನಾನು ಯಾರ್ಯಾರು ವಂತಿಗೆಯನ್ನು ಕೊಟ್ಟಿದ್ದಾರೆ ಅವ್ರಿಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಜಾಗ ದೊಡ್ಡದಾಗಿರೋದ್ರಿಂದ ಇಲ್ಲಿ ಒಂದು ಹಾಸ್ಟೆಲ್ ನಿರ್ಮಾಣ ಆಗಬೇಕು, ಜೊತೆಗೆ ಒಂದು ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಕೂಡ ಮಾಡಬೇಕು. ನೀವು ಅದನ್ನು ಮಾಡಿದ್ರೆ ಅವಕ್ಕೂ ಸಹಾಯ ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಯಾಕೆಂದ್ರೆ ಚಾಮರಾಜನಗರದ ಜಿಲ್ಲೆ ಬಹಳ ಹಿಂದುಳಿದಿರ್ತಕ್ಕಂಥ ಜಿಲ್ಲೆ. ಈ ಜಿಲ್ಲೆಯಲ್ಲಿ ಶಿಕ್ಷಣ ಕಡಿಮೆನೆ. ಅದಕ್ಕೆ ಶಿಕ್ಷಣ ಆಗಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸಮುದಾಯ ಭವನ ಮಾಡಬೇಡಿ ಅಂತ ಹೇಳಕ್ ಹೋಗಲ್ಲ. ಆದ್ಯತೆ ಮೇಲೆ ಹಾಸ್ಟೆಲ್ ಮತ್ತು ಶಿಕ್ಷಣ ಸಂಸ್ಥೆಗಳನ್ನು ಮಾಡತಕ್ಕಂಥದ್ದು ಅಗತ್ಯ ಅಂತಕ್ಕಂಥದ್ದನ್ನು ಮನಗಾಣಬೇಕಾಗ್ತದೆ. ನಾನು ಚಾಮರಾಜನಗರ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಬಡವರು, ಕುರುಬರು, ಉಪ್ಪಾರರು, ಗಾಣಿಗರು, ಧೋಬಿಗಳು, ದಲಿತರು, ಅಲ್ಪಸಂಖ್ಯಾತರು ಎಲ್ಲ ಹಿಂದುಳಿದಿರ್ತಕ್ಕಂಥ ಹಿಂದ ವರ್ಗಕ್ಕೆ ಸೇರಿದಂಥ ಜನರು, ಅವರೆಲ್ಲರೂ ಕೂಡ ಮುಖ್ಯವಾಹಿನಿಗೆ ಬರಬೇಕು ಅಂತೇಳಿ ನಮ್ಮ ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ಹಿಂದೆ 2013ರಿಂದ 2018ರವರೆಗೆ ಮುಖ್ಯಮಂತ್ರಿ ಆಗಿರುವಾಗ, ಈಗ ಮತ್ತೆ 2023ರಿಂದ ಮುಖ್ಯಮಂತ್ರಿ ಆಗಿದ್ದೇನೆ. ಈ ಅವಧಿನಲ್ಲೂ ಕೂಡ 5 ಗ್ಯಾರಂಟಿ ಯೋಜನೆಗಳನ್ನು ಕೊಡೋದ್ರ ಮೂಲಕ ನಾವು ಅನೇಕ ಬಡವರು, ರೈತರು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರಿಗೆ, ಇದು ಇಂಥ ಜಾತಿ ಬಡವರೇನಲ್ಲ, ಎಲ್ಲ ಜಾತಿಯಲ್ಲಿರ್ತಕ್ಕಂಥ ಬಡವರು, ಅವರೆಲ್ಲರಿಗೂ ಕೂಡ ಅನುಕೂಲ ಮಾಡಿಕೊಡ್ತೀವಿ, ಅನುಕೂಲ ಮಾಡಿಕೊಟ್ಟಿದ್ದೇವೆ. ಈಗ ಶಕ್ತಿ ಯೋಜನೆ ಅಂತಕ್ಕಂಥದ್ದು ಎಲ್ಲ ಜಾತಿ ಹೆಣ್ಮಕ್ಳು ಕೂಡ ಉಚಿತವಾಗಿ ಬಸ್ನಲ್ಲಿ ತಿರುಗಾಡಬಹುದು. ಅದು ಬರೀ ಕುರುಬರೇ ಅಲ್ಲ,
ಎಲ್ಲ ಜಾತಿ ಹೆಣ್ಮಕ್ಳು ಕೂಡ, ಅದಕ್ಕೇನು ಬಡತನ ಶ್ರೀಮಂತಿಗೆ ಇಲ್ಲ. ಹೆಣ್ಮಕ್ಳು ಅಂತ ಯಾರ್ಯಾರು ಇದ್ದಾರೆ, ಎಲ್ಲ ಪಾರ್ಟಿಯವರು, ಎಲ್ಲ ಜಾತಿಯವರು, ಎಲ್ಲ ಧರ್ಮದವರು, ಅವರೆಲ್ಲರೂ ಕೂಡ ಇವತ್ತು ಸುಮಾರು 400 ಕೋಟಿಗೂ ಹೆಚ್ಚು ಮಹಿಳೆಯರು ಫ್ರೀಯಾಗಿ ಬಸ್ನಲ್ಲಿ ತಿರುಗಾಡಿದ್ದಾರೆ. ಯಾಕೆ ಮಾಡಿದ್ದೀವಿ ಅಂತಂದ್ರೆ, ಒಂದು ಕೆಲಸಕ್ಕೆ ಹೋಗ್ಬೇಕಾದಂತ ಜಾಗಕ್ಕೆ ಹೋಗ್ಬೇಕು, ಎರಡನೇದು ಅದು ಸರ್ಕಾರಿ ನೌಕರಿ ಇರಲಿ, ಖಾಸಗಿ ನೌಕರಿ ಇರಲಿ, ಅಥವಾ ಕೂಲಿ ಕಾರ್ಮಿಕರ ಕೆಲಸ ಮಾಡಲಿ, ಅವರೆಲ್ಲರೂ ಕೂಡ ಉಚಿತವಾಗಿ ಬಸ್ನಲ್ಲಿ ತಿರುಗಾಡಬೇಕು ಅಂತಕ್ಕಂಥ ಕಾರ್ಯಕ್ರಮವನ್ನು ಜಾರಿಗೆ ಕೊಟ್ಟಿದ್ದೀವಿ. ಇದರಿಂದ ಅವರಿಗೆ ದುಡ್ಡು ಉಳಿತಾಯ ಆಗುತ್ತೆ, ಜೊತೆಗೆ ದುಡ್ಡಿನ ತೊಂದರೆಯಿಂದ ಪ್ರಯಾಣ ಮಾಡೋದು ಕಷ್ಟ ಅಂತ ಯಾರ್ಯಾರಿಗೆ ಹಂತದೆ ಅವ್ರಿಗೆಲ್ಲರೂ ಕೂಡ ಈಗ ಅನುಕೂಲ ಆಗಿದೆ. ನನಗೆ ಧರ್ಮಸ್ಥಳದ ಹೆಗ್ಡೆಯವರು ಒಂದು ಪತ್ರ ಬರೆದಿದ್ರು, ಸಿದ್ದರಾಮಯ್ಯನವರು ನೀವು ಶಕ್ತಿ ಯೋಜನೆಯನ್ನು ಜಾರಿ ಕೊಟ್ಟ ಮೇಲೆ ನಮ್ಮ ದೇವಸ್ಥಾನಕ್ಕೆ ಭಕ್ತಾದಿಗಳು ಸಂಖ್ಯೆ ಜಾಸ್ತಿ ಆಗಿದ್ದಾರೆ ಅಂತ ಹೇಳಿ. ಹಾಗೆ 1,22,00,000 ಕುಟುಂಬಗಳಿಗೆ 2,000 ರೂಪಾಯಿ ಮನೆ ಯಜಮಾನಿಗೆ ಫ್ರೀಯಾಗಿ ಕೊಡ್ತೀವಿ. 2,000 ರೂಪಾಯಿ. ಅದು ಈ ಜಾತಿ ಆ ಜಾತಿ ಅಂತಿಲ್ಲ, ಆ ಧರ್ಮ ಈ ಧರ್ಮ ಅಂತಿಲ್ಲ, ಎಲ್ರಿಗೂ ಸಿಗುತ್ತೆ. ಇನ್ಕಮ್ ಟ್ಯಾಕ್ಸ್ ಕಟ್ಟೋರಿಲ್ಲ, ಬಾಕಿಯವ್ರಿಗೆಲ್ಲ ಸಿಗುತ್ತೆ. ಆಮೇಲೆ ಅಕ್ಕಿ ಮೊದಲು ನಾನು 5 kg ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ದೆ, ಅದನ್ನು ಕಂಟಿನ್ಯೂ ಮಾಡಿದ್ರು. ಈಗ ಮತ್ತೆ 5 kg ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ದೀನಿ. ಆಮೇಲೆ 200 ಯೂನಿಟ್ ವರೆಗೆ ಫ್ರೀಯಾಗಿ ಕರೆಂಟ್ ಕೊಡ್ತೀನಿ. ಯಾರು ಕರೆಂಟ್ ಫೀಸ್ ಕಟ್ಟಬೇಕಾಗಿಲ್ಲ, ಅಲ್ಲ ಕರೆಂಟ್ ಬಿಲ್ಲನ್ನು ಕಟ್ಟಬೇಕಾಗಿಲ್ಲ. ಸಾಮಾನ್ಯವಾಗಿ 90% ಜನ 200 ಯೂನಿಟ್ ಒಳಗಡೆನೆ ಬಳಸೋದು ವಿದ್ಯುತ್ತನ್ನು. ಅದಕ್ಕಿಂತ ಜಾಸ್ತಿ ಬಳಸೋರು ಬಹಳ ಕಡಿಮೆ. ಶ್ರೀಮಂತರು, ಫ್ಯಾಕ್ಟ್ರಿಗಳು, ವಿದ್ಯಾಸಂಸ್ಥೆಗಳು ಅವು ಮಾಡಬಹುದು ಅಷ್ಟೇನೆ. ಆಮೇಲೆ ಯುವ ನಿಧಿ ಅಂತಕ್ಕಂಥ ಕಾರ್ಯಕ್ರಮವನ್ನು ಕೂಡ ಜಾರಿಗೆ ತಂದಿದ್ದೀವಿ. ನಿರುದ್ಯೋಗದ ಸಮಸ್ಯೆ ಬಗೆಹರಿಬೇಕು ಅಂತ ಹೇಳಿ ಅದನ್ನು ಕೂಡ ಮಾಡ್ತಕ್ಕಂಥ ಕೆಲಸ ಮಾಡಿದ್ದೀವಿ. ಅದೇನೇ ಆಗಲಿ, ಒಟ್ಟಾರೆಯಾಗಿ ಎಲ್ರಿಗೂ ಸಮಾನತೆ ಬರಬೇಕು. ಯಾವ ಧರ್ಮಕ್ಕೆ ಸೇರಿರಲಿ, ಯಾವ ಜಾತಿಗೆ ಸೇರಿರಲಿ. ನಮ್ಮ ಸಂವಿಧಾನ ಏನಪ್ಪ ಹೇಳ್ತದೆ ಅಂತಂದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ, ಎಲ್ಲರೂ ಸಮಾನತೆಯಿಂದ ಇರಬೇಕು, ಸಮಾನ ಅವಕಾಶಗಳು ಸಿಗ್ಬೇಕು ಎಲ್ರಿಗೂ. ಎಲ್ರಿಗೂ ಸಂಪತ್ತು ಹಂಚಿಕೆ ಆಗಬೇಕು, ಎಲ್ರಿಗೂ ಅಧಿಕಾರ ಹಂಚಿಕೆ ಆಗಬೇಕು. ಇದನ್ನ ಮಾಡಿದಾಗ ಮಾತ್ರ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗ್ತದೆ, ಇಲ್ಲರ ಆಗಲ್ಲ. ಅದಕ್ಕೆ
ನಾನು ಹಿಂದೆ ಚೀಫ್ ಮಿನಿಸ್ಟರ್ ಆಗಿರುವಾಗ ಶಾಶ್ವತ ಹಿಂದುಳಿದ ಆಯೋಗದಿಂದ ಒಂದು ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮೀಕ್ಷೆಯನ್ನು ಮಾಡಿಸಿದ್ದೆ. ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸಮೀಕ್ಷೆ. ಯಾಕಂದ್ರೆ ನಮ್ಮ ಸಂವಿಧಾನ ಬಂದು 75 ವರ್ಷ ಆಯ್ತು. ಈ 75 ವರ್ಷಗಳಾದರೂ ಕೂಡ ಬಡತನ ಎಷ್ಟು ಮಟ್ಟಿಗೆ ನೀಗಿಸಿದ್ದೀವಿ, ಎಷ್ಟು ಜನಕ್ಕೆ ಶಿಕ್ಷಣ ಕೊಟ್ಟಿದ್ದೀವಿ, ಎಷ್ಟು ಜನಕ್ಕೆ ಉದ್ಯೋಗ ಕೊಟ್ಟಿದ್ದೀವಿ, ಎಷ್ಟು ಜನಕ್ಕೆ ರಾಜಕೀಯ ಪ್ರಾತಿನಿಧ್ಯ ಸಿಕ್ಕಿದೆ, ಇವೆಲ್ಲ ಗೊತ್ತಾಗಬೇಕಲ್ಲ. ಅವರ ಆರ್ಥಿಕ, ಸಾಮಾಜಿಕ ಪರಿಸ್ಥಿತಿ ಏನು ಅನ್ನೋದು ಗೊತ್ತಾಗಬೇಕಲ್ಲ. ಗೊತ್ತಾದ್ರೆ ಇನ್ನೂ ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನರಿಗೆ ಅವಕಾಶಗಳನ್ನು ಒದಗಿಸ್ಕೊಡ್ಲಿಕ್ಕೆ ಸಾಧ್ಯ. ಇದನ್ನ 2015ರಲ್ಲಿ ನಾನು ಮಾಡಿದೆ. ಅವತ್ತಿನಿಂದ ನೆನಗುದಿ ಬಿದ್ದಿತ್ತು. ಕುಮಾರಸ್ವಾಮಿ ತಗೊಳ್ಳಿಲ್ಲ, ಆಮೇಲೆ ಯಡಿಯೂರಪ್ಪ ತಗೊಳ್ಳಿಲ್ಲ, ಬಸವರಾಜ ಬೊಮ್ಮಾಯಿ ತಗೊಳ್ಳಿಲ್ಲ, ಅವ್ರು ಯಾರು ಕೂಡ ತಗೊಳ್ಳಿಲ್ಲ. ನಾನು ಮತ್ತೆ ಅದನ್ನ ತಗೊಂಡು ಅದನ್ನು ಕ್ಯಾಬಿನೆಟ್ನಲ್ಲಿ ಇಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೀವಿ. ಅದು ಯಾರಿಗೆ ವಿರೋಧ ಏನಿಲ್ಲ, ಯಾರ ವಿರುದ್ಧನೂ ಇಲ್ಲ. ಎಲ್ಲರೂ ಯಾರಿಗೆ ಅವಕಾಶಗಳಿಂದ ವಂಚಿತರಾಗಿದ್ದಾರೆ, ಶೋಷಣೆಗೊಳಪಟ್ಟಿದ್ದಾರೆ, ಆ ಜನರಿಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂಥ ಕೆಲಸ ಇದನ್ನು ಮಾಡಬೇಕು ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಚಾಮರಾಜನಗರ ಜಿಲ್ಲೆ ನಮಗೆ ಬಹಳ ಪ್ರಿಯವಾದಂಥ ಜಿಲ್ಲೆ. ಇದು ಹೊಸ ಜಿಲ್ಲೆ ಪ್ರಾರಂಭ ಮಾಡಿದ್ದೆ ನಾವು. ಆ ಹೊಸ ಜಿಲ್ಲೆ ಬಂದ್ರೆ ಮುಖ್ಯಮಂತ್ರಿ ಸ್ಥಾನ ಹೊರಟೋಯ್ತದೆ ಅಂತಿದ್ರು. ಚಾಮರಾಜನಗರ ಜಿಲ್ಲೆಗೆ ಬಂದ್ರೆ ಮುಖ್ಯಮಂತ್ರಿ ಸ್ಥಾನ ಹೊರಟೋಗ್ಬಿಡ್ತದೆ. ನಾವೊಂದು 20 ಸಾರಿ ಬಂದಿರ್ಬೇಕಪ್ಪ. ಅದಕ್ಕೆ 2 ಸಾರಿ ಮುಖ್ಯಮಂತ್ರಿ ಆಗಿರೋದು ನಾನು. ನನ್ನ ಕುರ್ಚಿ ಭದ್ರವಾಗಿ ಉಳ್ಕೊಂಡಿದೆ. ರಾಜಕೀಯ ಮೀಸಲಾತಿ ತಾಲೂಕಾ ಪಂಚಾಯತಿನ, ಜಿಲ್ಲಾ ಪಂಚಾಯತಿಯಲ್ಲಿ, ಮುನ್ಸಿಪಾಲಿಟಿಗಳಲ್ಲಿ ಕೊಟ್ಟವ್ರು ಯಾರು? ಅಲ್ಲ, ನೀನ್ ಬಿಜೆಪಿ ಕೊಟ್ಟಾಗಿದೆ. ಯಾವ ಪಾರ್ಟಿ ವಿರೋಧ ಮಾಡ್ತದೆ ಆ ಪಾರ್ಟಿ ಕೊಟ್ಟಾಗಿದೆ. ನೀನು ಕೂತ್ಕೋ. ಯಾವ ಪಾರ್ಟಿ ಮೀಸಲಾತಿನೇ ವಿರೋಧ ಮಾಡ್ತದೆ ಆ ಪಾರ್ಟಿಗೆ ಹೋಗಿದ್ದವನು ನಿನಗೆ ಪ್ರಶ್ನೆ ಕೇಳ್ತಾ ಇದೆಯಲ್ಲ. ನೀನು ಬಿಜೆಪಿ ಕೇಳ್ದ? ಯಡಿಯೂರಪ್ಪನಿಗೆ, ಅನಂತ್ ಕುಮಾರ್ಗೆ, ಜೋಶಿಗೆ ಕೇಳ್ದ? ಅವ್ರು ಹೇಳ್ಕೊಡ್ತಾರೆ ನಿಮ್ಗೆ. ಅವರು ನಿಮ್ಗೆ ಗೊತ್ತಾ, ಒಬ್ರು ಜೋಶಿ ಇಲ್ಲ, ಜೋಯಿಶ್ ಅಂತ ಒಬ್ರು ಇದ್ರು, ರಾಮ ಜೋಯಿಸರು. ಈಗ ಅಲ್ಲೇ ಇದ್ದ ನೀನು. ಅಲ್ಲ, ಹೈಕೋರ್ಟ್ಗೆ ಹೋಗಿ, ಸುಪ್ರೀಂ ಕೋರ್ಟ್ಗೆ ಹೋಗಿ ಕೇಸ್ ಹಾಕ್ಬಿಟ್ಟು ಮೀಸಲಾತಿ ಕೊಟ್ಟರದೇ ಸರಿ ಇಲ್ಲ ಅಂತ ವಾದ ಮಾಡಿದ್ರು. ಆ ಪಾರ್ಟಿನಲ್ಲಿ ಇದ್ದೆ ನೀನು. ಕೂತ್ಕೊಳ್ಳೆ, ನನ್ಗೆ ಗೊತ್ತಿದೆ. ಪದೇ ಪದೇ ಹೇಳ್ಬೇಡ, ನನಗೆ ಗೊತ್ತಿದೆ. ಕೂತು. ಯಾವ ಪಾರ್ಟಿ ಹಿಂದುಳಿದವರಿಗೆ ವಿರುದ್ಧವಾಗಿದ್ದಾರೆ, ಈಗ ಸೋಷಿಯೋ ಎಕನಾಮಿಕ್ ಸರ್ವೆ ಮಾಡಿಸಿದ್ದೀನಲ್ಲ, ಅದನ್ನು ವಿರೋಧ ಮಾಡ್ತಾ ಇರೋರು ಯಾರು? ಯಾರಪ್ಪ? ಒಳ್ಳೇದ? ಅಶೋಕ ಏನ್ ಮಾಡ್ತಾ ಇದ್ದಾನು?
ವಿಜಯೇಂದ್ರ ಏನ್ ಮಾಡ್ತಾ ಇದ್ದಾನು? ಗೌಡ್ರೆ ಗೊತ್ತಾ ನಿಮ್ಗೆ? ನಾನು ನನ್ನನ್ನೇ ಬೆಂಬಲಿಸ್ಬೇಕು ಅಂತ ಹೇಳಲ್ಲ, ಯಾರು ನಿಮ್ ಪರ ಇರ್ತಾರೆ ಅವ್ರ ಪರ ಬೆಂಬಲಿಸ್ತಾರೆ, ಯಾರು ನಿಮ್ ವಿರುದ್ಧ ಇರ್ತಾರೆ ಅವ್ರಿಗೆ ಬೆಂಬಲಿಸ್ಬೇಕು. ಯಾರು ನಿಮ್ ಸುರೇಶ್ನ ಹೊಟ್ಟೋಗಿದ್ದ ಬಿಜೆಪಿಗೆ, ಈಗ ಅಲ್ಲೇ ಇದ್ದೇನಾ? ಈಗ ನಮ್ಮ ಜೊತೆಲಿ ಗಿರಾಕಿಗಳೇ ಅಲ್ಲಿ ಹೊಟ್ಟೋಗಿದ್ದಾರೆ, ಸಿಕ್ತಿಲ್ಲ ಅಂತ ಅಲ್ಲಿ ಹೋಗಿದ್ದಾರೆ, ಅಲ್ಲೇನು ಸಿಕ್ತಿಲ್ಲ ಅಂತ ಮತ್ತೆ ಇಲ್ಲಿಗೆ. ಏನಾದ್ರು ಮಾಡಿ ರಾಜಕೀಯವಾಗಿ ತೀರ್ಮಾನ ತಗೊಳ್ಳೋರು ನೀವು, ಆದರೆ ತಗೊಳ್ಳುವಾಗ ಯಾರು ನಿಮ್ ಪರ ಇರ್ತಾರೆ, ಯಾರು ನಿಮ್ ಪರ ಇಲ್ಲ ಅದನ್ನು ಯೋಚನೆ ಮಾಡಿ. ನಿಮ್ಗೆ ವಿರುದ್ಧ ಇರೋರಿಗೆಲ್ಲ ಬೆಂಬಲ ಕೊಡಕ್ಕೆ ಹೋಗಬಾರ್ದು. ಈಗ ನನಗೆ ಏನೇ ಆಗಲಿ, ಚಾಮರಾಜನಗರ ಜಿಲ್ಲೆಯವರು ಸುಮಾರು 80% ನನ್ನ ಜೊತೆ ನನಗೆ ಸಪೋರ್ಟ್ ಮಾಡ್ತಾರೆ. 80% ಅದಕ್ಕೋಸ್ಕರನೇ ನೀವೆಲ್ಲ ಬೆಂಬಲ ಕೊಟ್ಟಿರೋದ್ರಿಂದ, ಐದನೇ ವರ್ಗದ ಜನ ಎಲ್ಲ ಬೆಂಬಲ ಕೊಟ್ಟಿರೋದ್ರಿಂದ, ಎಲ್ಲ ಬಡವರೆಲ್ಲ ಕೊಟ್ಟಿರೋದ್ರಿಂದ ನಾನು 2ನೇ ಸಾರಿ ಮುಖ್ಯಮಂತ್ರಿ ಆಗಿರೋದು. ಆಶೀರ್ವಾದ ಮುಖ್ಯಮಂತ್ರಿ ಆಗೋದು. ಆ ಬಂಗಾರಪ್ಪನಂತೇವ್ರನ್ನೇ 2 ವರ್ಷಕ್ಕೆ ತೆಗೆದಾಕ್ಬಿಟ್ರು, ವೀರಪ್ಪ ಮೊಯ್ಲಿಯವ್ರನ್ನೇ 2 ವರ್ಷ ತೆಗೆದಾಕ್ಬಿಟ್ರು. ನಾನು ದೇವರಾಜ ಅರಸು ಬಿಟ್ಟರೆ 5 ವರ್ಷ ಪೂರೈಸಿರೋರು, ಅವ್ರು ಬಿಟ್ಟರೆ ನಾನೇ ಪೂರೈಸಿರೋ. ಅದರಿಂದ ನಿಮ್ಮ ಎಲ್ಲರ ಸಹಕಾರ, ಬೆಂಬಲ, ಆಶೀರ್ವಾದದಿಂದ ಇವತ್ತು ನನ್ನ ಕುರ್ಚಿ ಗಟ್ಟಿಯಾಗಿ ಉಳ್ಕೊಂಡಿದೆ ಅಂತಕ್ಕಂಥ ಮಾತುಗಳನ್ನು ಇನ್ನು ಮುಂದೆನೂ ಕೂಡ ನಿಮ್ಮ ಆಶೀರ್ವಾದ ಇರಲಿ. ಇಷ್ಟು ಮಾತ್ರ ಹೇಳ್ತೇನೆ, ನಿಮ್ ಜೊತೆ ನಾನು ಯಾವಾಗಲೂ ಕೂಡ ಇರ್ತೇನೆ. ನೀವು ಆಶೀರ್ವಾದ ಮಾಡಿ, ಮಾಡದೆ ಹೋಗಿ, ಸಾಮಾಜಿಕ ನ್ಯಾಯದ ಪರವಾಗಿರುತ್ತೇನೆ. ಅದನ್ನ ಬಹಳ ಜನ ತಿಳ್ಕೊಂಡ್ರೆ, ಕೆಲವರು ಮಾತ್ರ ತಿಳ್ಕೊಳಕ್ ಹೋಗಿಲ್ಲ. ಈ ಸಮುದಾಯ ಭವನ ನಂಜೇಗೌಡ ಏನು ಎಲ್ಲ ಜಿಲ್ಲೆಯವರೆಲ್ಲ ಒಗ್ಗಟ್ಟಾಗಿದ್ದಾರ? ಎಲ್ಲ ನೋಡಿದೆ, ಅಲ್ಲಿ ಕೆಲವರೆಲ್ಲ ಒಂತಿಗೆ ಕೊಟ್ಟಿದ್ದಾರೆ ಕಾಂಟ್ರಿಬ್ಯೂಷನ್. ನಂಜೇಗೌಡ ಅದಕ್ಕೆ ನನ್ನ ಹತ್ರ ಬಂದು ತಿರುಗಿ ಪಾಪ ನಾನು ಈ ಜಾಗ ತಗೊಳಕ್ಕೆ ಎಷ್ಟು ಒಂದು 2-3 ಸಾರಿ ಬಂದಿರ್ಬೇಕಲ್ಲ ವಿನಯ? 4-5 ಸಾರಿ ಬಂದಿದ್ಯಾ? ಇನ್ನು ಇದಕ್ಕೆ ಸಮುದಾಯ ಭವನಕ್ಕೆ ಹಣ ಕೊಡೋಣ. 2 ಕೋಟಿ ಮಂಜೂರು ಮಾಡಿದ್ದೀನಿ, 50,000 ಕೊಟ್ಟಿದ್ದೀನಿ, 50 ಲಕ್ಷ ಕೊಟ್ಟಿದ್ದೀನಿ, ಕೊಡೋಣ. ಆದರೆ ಹಾಸ್ಟೆಲ್ ಮಾತ್ರ ಮಾಡೋದನ್ನ ಮರಿಬೇಡಿ. ಹಾಸ್ಟೆಲ್ ಇಸ್ ವೆರಿ ಇಂಪಾರ್ಟೆಂಟ್. ಈಗೆಲ್ಲ ಹೈಯರ್ ಎಜುಕೇಶನ್ ಎಲ್ಲ ನಡೀತಕ್ಕಂಥದ್ದು PUC ನಂತರ ಡಿಗ್ರಿ ಓದೋದು, ಮೆಡಿಕಲ್ ಓದೋದು, ಇಂಜಿನಿಯರಿಂಗ್ ಕಾಲೇಜ್ ಓದೋದು, ಅವೆಲ್ಲ ನಡೆಯೋದು ಪಟ್ಟಣಗಳಲ್ಲಿ, ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ಗಳಲ್ಲಿ, ಆಮೇಲೆ ಬೆಂಗಳೂರು ಅಂತ ನಗರದಲ್ಲಿ ಇವೆಲ್ಲ ಕಡೆ ನಡೀತದೆ. ಅದಕ್ಕೆ ಎಲ್ಲ ಕಡೆ ಹಾಸ್ಟೆಲ್ ಬೇಕು.
ಅದಕ್ಕೆ ನಮ್ಮ ಗಾಂಧಿನಗರದಲ್ಲಿ ಇರ್ತಕ್ಕಂಥ ಹಾಸ್ಟೆಲ್ ಇದೆಯಲ್ಲ, ಹುಡುಗರ ಹಾಸ್ಟೆಲ್, ಅದನ್ನು ಡೆಮಾಲಿಷ್ ಮಾಡಿ ದೊಡ್ಡದಾಗಿ ಮಾಡಬೇಕು ಅಂತ ಮಾಡಿದ್ದೀವಿ. ಆಮೇಲೆ ಮೈಸೂರಿನಲ್ಲಿ ನೀವೆಲ್ಲ ನೋಡಿದ್ದೀರ ಏನೋ ಗೊತ್ತಿಲ್ಲ, ಒಂದು ಹೆಣ್ಮಕ್ಳು ಹಾಸ್ಟೆಲ್ ಮಾಡಿದ್ದೀವಿ. ಇಲ್ಲಿ ಸಮುದಾಯ ಭವನ ಮಾಡಕ ಸಮುದಾಯ ಭವನ ಮಾಡಕ್ಕೆ 6 ಕೋಟಿ ರೂಪಾಯಿ ಅಂತ ಮಾಡಿ, ನಾನು ಬೇಡ ಅಂತ ಹೇಳಲ್ಲ, ಬಟ್ ಹಾಸ್ಟೆಲ್ ಮಾಡೋದು ಮಾತ್ರ ಮರಿಕೊಡು. ಸೊ ನೀವೆಲ್ಲ ಪಾಪ ಜನ ಒಳ್ಳೆಯವರು ಇದ್ದೀರಿ, ಚಾಮರಾಜನಗರದವರು ಬಹಳ ಜನ ಎಲ್ಲ ಒಳ್ಳೆಯವರು. ಜನ ಎಲ್ಲ ಒಳ್ಳೆಯವರು, ಕೆಲವು ರಾಜಕಾರಣಿಗಳು ಸರಿ ಇಲ್ಲ ಅಷ್ಟೇ. ಇಲ್ಲಿ ಸಮುದಾಯ ಭವನ ಹಾಸ್ಟೆಲ್ ಮಾಡಲಿಕ್ಕೆ, ಶಿಕ್ಷಣ ಸಂಸ್ಥೆ ಮಾಡಲಿಕ್ಕೆ ಸ್ವಲ್ಪನೂ ಕೂಡ ರಾಜಕೀಯ ಮಾಡಕ್ ಹೋಗ್ಬಿಡಿ, ಸ್ವಲ್ಪನೂ ರಾಜಕೀಯ ಮಾಡಬಾರ್ದು. ಸುಮ್ಮನೆ ಇಟ್ಬಿಡಿ, ಏನು ಕೊಡಕ್ಕಾಗದೆ ಹೋದ್ರೆ, ಬಟ್ ಕಿತಾಪತಿ ಮಾಡಕ್ ಹೋಗ್ಬಿಡಿ. ಒಳ್ಳೇದು ಮಾಡಕ್ಕಾದ್ರೆ ಮಾಡಿ, ವಂತಿಗೆ ಕೊಡಕ್ಕಾದ್ರೆ ಕೊಡಿ, ಏನು ಕೊಡ್ಲಿಲ್ಲ ಸಹಾಯ ಮಾಡಿ ಅಷ್ಟೆ, ಸುಮ್ಮನಾರು ಇರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 3 ಮಂತ್ರ ಹೇಳ್ಕೊಟ್ಟಿದ್ದಾರೆ: ಶಿಕ್ಷಣ, ಸಂಘಟನೆ, ಹೋರಾಟ ಅಲ್ವಾ? ಶಿಕ್ಷಣ, ಸಂಘಟನೆ, ಹೋರಾಟ, ಅದನ್ನು ಮಾಡಿ. ಯಾವುದೇ ಕಾರಣಕ್ಕೆ ನೀವು ಅವಿದ್ಯಾವಂತರಾಗಿದ್ದರೆ ನಿಮ್ಮ ಮಕ್ಕಳನ್ನ ಅವಿದ್ಯಾವಂತರನ್ನಾಗಿ ಮಾಡಬೇಡಿ, ವಿದ್ಯಾವಂತರನ್ನಾಗಿ ಮಾಡಿ. ಜ್ಞಾನ ಬರಬೇಕಲ್ವಾ, ತಿಳುವಳಿಕೆ ಬರಬೇಕಲ್ವಾ? ತಿಳುವಳಿಕೆ ಬಂದಾಗ ಮಾತ್ರ ಸ್ವಾಭಿಮಾನ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಸ್ವಾಭಿಮಾನನೇ ಇದ್ದೋದ್ರೇನು? ಗುಲಾಮಗಿರಿ ಇರ್ತದೆ, ಸ್ವಾಭಿಮಾನ ಇರ್ತದೆ. ಅದಕ್ಕೆ ಸ್ವಾಭಿಮಾನ ಬೆಳೆಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಅದನ್ನು ಮಾಡಿ ಅಂತೇಳಿ ನಿಮಗೆ ನಮ್ಮ ಅನೇಕ ಆ ಕಾಲದಲ್ಲಿ ನಾನು ಮಧ್ಯೆ ಗ್ಯಾಪ್ ಆಗೋಯ್ತು. ಬಹಳಷ್ಟು ಸಮುದಾಯ ಭವನಗಳು ಅರ್ಧಂಬರ್ಧ ಆಗ್ಬಿಟ್ಟಿದ್ದಾವೆ. ಅವೆಲ್ಲನೂ ಈ ಅವಧಿನಲ್ಲಿ ಮುಗಿಸ್ಕೊಡ್ತಕ್ಕಂಥ ಕೆಲಸ ಮಾಡೋಣ. ಈಗ ನೂರಿನಲ್ಲಿ ನಮ್ಮ MLA ಇಲ್ಲೇ ಇದ್ದಾನೆ, ಮಂಜುನಾಥ. ನೂರಿನಲ್ಲಿ ಎಷ್ಟೋ ವರ್ಷಗಳ ಹಿಂದೆ ಅದಾಯ್ತು. ಆಮೇಲೆ ನಿಮ್ಮೂರಿನಲ್ಲಿ ಅವ್ರು ಏನ್ ಮಾಡ್ತಾರೆ, ಎಷ್ಟು ಕೊಡ್ತಾರೆ ಅಷ್ಟಕ್ಕೆ ಮಾಡಲ್ಲ. ಸಮುದಾಯ ಭವನ ದೊಡ್ಡದಾಗ ಮಾಡ್ಬಿಡೋದು. ಈಗ 6 ಕೋಟಿ ಸಮುದಾಯ ಭವನ ಮಾಡ್ತಾ ಇದ್ದಾರೆ. ಇಲ್ಲಿ ಜಿಲ್ಲಾ ಮಟ್ಟದ್ದು ಮಾಡಿ ಹೋಲಿ. ಅಲ್ಲಿ ಚಾಮರಾಜನಗರಕ್ಕೂ 2 ಕೋಟಿ ಕೊಟ್ಟಿದ್ದೀನಿ, ಕೆಲಸ ನಡೀತಾ ಇದೆ. ಈಗ ಇಲ್ಲೂ ಇದು ಜಿಲ್ಲಾ ಮಟ್ಟದ್ದು ಇದುವೆ. ಈಗ ನೀನು ಅಧ್ಯಕ್ಷ, ನಂಜೇಗೂಡ ಅಲ್ಲ, ನೀನು ತಾಲೂಕು ಅಧ್ಯಕ್ಷ, ನಂಜೇಗೂಡ ಜಿಲ್ಲಾ ಅಧ್ಯಕ್ಷ, ಆಮೇಲೆ ಸ್ಟೇಟ್ ಲೆವೆಲ್ ಕಮಿಟಿನಲ್ಲಿ ಮೆಂಬರು, ಡೈರೆಕ್ಟರು. ಪರ್ಮನೆಂಟ್ ಬಂದ್ಬಿಟ್ಟು ಅಲ್ಲಿ ಬಿಟ್ಟವನ್ನ. ಮಂಜೇಗೌಡ ಬಹಳ ಸೀನಿಯರು, ನಮಗೆ ಸುಮಾರು ಎಷ್ಟು ವರ್ಷ, 40 ವರ್ಷ ಇದ್ದೀನಿ.
ಏನಿಲ್ಲ, ಬಹಳ ಜನ ಇದ್ದಾರೆ, ಬಹಳ ಜನ ನಮ್ಮ ಜೊತೆ ಇದ್ದವರು ಒಟ್ಟೋಗಿದ್ದಾರೆ. ಅವರೆಲ್ಲ ಹಳಬ್ರೆ, ಪುನಃ ಬರ್ತಾರೆ. ನೀವು ಎಲ್ಲಿದ್ದೀರಿ ಅಲ್ಲೇ ಇಟ್ಬಿಟ್ರಪ್ಪ, ಬರಬೇಡಿ ಅಂತ ಹೇಳಿ. ಬಟ್ ನಂಜೇಗೌಡ ಇಲ್ಲೇ ಇದ್ದಾನೆ, ಕಂಟಿನ್ಯೂಸ್ ಆಗಿ ಇಲ್ಲೇ ಇದೆ. ಈ ಗೌಡ್ರು ಹೆಸರೇನು, ರಾಚೇಗೌಡ, ಇವನು ಬಹಳ ಹಳಬ್ನೇ. ವಯಸ್ಸು ರಕ್ಷಸ್ವಾಮಿಯ ಹಳಬ ಕಡೆ ಅವನು ಇಲ್ಲ ಅಲ್ಲ. ಏನೇ ಇರಲಿ, ಚಾಮರಾಜನಗರ ಜಿಲ್ಲೆ ಅದು ನಮ್ಮ ಜಿಲ್ಲೆ ಇದ್ದಾಗೇನೆ, ಮೊದಲು ನಮ್ಮ ಜಿಲ್ಲೆಯಲ್ಲೇ ಇತ್ತು. ನಾನು ರೈತ ಸಂಘದಲ್ಲಿದ್ದಾಗ ಒಂದೇ ಜಿಲ್ಲೆ, ಮೈಸೂರು, ಚಾಮರಾಜನಗರ ಎಲ್ಲ ಮೈಸೂರು ಜಿಲ್ಲೆ. ಆಗ ನಾನು ಇಡೀ ಜಿಲ್ಲಾ ರೈತ ಸಂಘದ ಜನರಲ್ ಸೆಕ್ರೆಟರಿ ಆಗಿದ್ದೆ 80ನೇ ಇಸ್ವಿಯಿಂದ 83 1980ರಿಂದ 83ರಲ್ಲಿ MLA ಆದ್ಮೇಲೆ ಬಿಟ್ಬಿಟ್ಟೆ. ಅಲ್ಲಿವರೆಗೂ ಇದ್ದೆ. ಬಟ್ ಯಾವಾಗಲೇ ನಾನು ಬಂದಾಗಲೂ ಕೂಡ ಬಹಳ ಪ್ರೀತಿ ಅಭಿಮಾನದಿಂದ ಚಾಮರಾಜನಗರ ಜಿಲ್ಲೆಯವರು ಕಾಣ್ತಾರೆ. ಅದಕ್ಕೋಸ್ಕರ ನಾನು ಚಾಮರಾಜನಗರ ಜಿಲ್ಲೆಯ ಜನರಿಗೆ ಚಿರಋಣಿಯಾಗಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಿದ್ದೇನೆ. ಸೊ ನಾನು ರಾಜಕಾರಣದಲ್ಲಿರೋವರಿಗೆ, ಮುಖ್ಯಮಂತ್ರಿಯಾಗಿರೋವರಿಗೆ ಎಲ್ಲ ಬಡವರು, ದಲಿತರು, ಹಿಂದುಳಿದವರು, ರೈತರು, ಮಹಿಳೆಯರು, ಅಲ್ಪಸಂಖ್ಯಾತರು ಇವ್ರ ಪರವಾಗಿ ಇರ್ತೇನೆ ಅಂತಕ್ಕಂಥ ಮಾತುಗಳನ್ನ ಹೇಳಿ, ನಾವು ಯಾವುದೇ ಒಂದು ಧರ್ಮ ಕಂಡುಕೊಂಡಿಲ್ಲ. ಎಲ್ಲ ಧರ್ಮದವರು ಬೇಕಾಗ್ತಾರೆ, ಒಂದು ಧರ್ಮಕ್ಕೆ ಅಂಟ್ಕೊಂಡಿಲ್ಲ ಅಥವಾ ಒಂದು ಜಾತಿಗೆ ಅಂಟ್ಕೊಂಡಿಲ್ಲ ನಾವು. ಹಾಗಂತೇಳಿ ನಮ್ಮ ಜನನ ಮರೆಸ್ಬಿಡ್ತೀವಿ ಅಂತಲ್ಲ. ಸಮಾಜದಲ್ಲಿ ಬರೀ ಒಂದು ಜನಾಂಗದವರಿಂದ, ಒಂದು ಧರ್ಮದವರಿಂದ ನ್ಯಾಯ ಕೊಡಕ್ಕಾಗಲ್ಲ. ಎಲ್ರಿಗೂ ನ್ಯಾಯ ಕೊಡಬೇಕಾದ್ರೆ ಎಲ್ಲರ ಬೆಂಬಲ, ಸಹಕಾರ ಅತ್ಯಂತ ಅಗತ್ಯ. ನನಗೆ ಇಡೀ ರಾಜ್ಯದಲ್ಲಿ ಎಲ್ಲ ಐದ ವರ್ಗದ ಜನ, ಬಡ ವರ್ಗದ ಜನ ಸಹಾಯ ಮಾಡ್ತಾರೆ. ಆದರೆ ನಾನು 2 ಸಾರಿ ಮುಖ್ಯಮಂತ್ರಿ ಆಗಕ್ಕೆ ಆಗ್ತಾ ಇರಲಿಲ್ಲ. ಅಷ್ಟು ಸುಲಭ ಅಲ್ಲ ಮುಖ್ಯಮಂತ್ರಿ ಆಗೋದು. ಎನಿವೆ, ಇವತ್ತು ನಾ ಇನ್ನೂ ಊಟ ಮಾಡಕ್ ಹೋಗ್ಬೇಕು. ಹಾಗಾಗಿ ಇನ್ನೂ ಸ್ವಲ್ಪ ಜಾಸ್ತಿ ಮಾತಾಡ್ಬೇಕು ಅಂತ ಇದ್ರು ಕೂಡ ನಾನು ನಂಜೇಗೌಡರಿಗೆ ಅಡುಗೆ ಮಾಡಿಸ್ತೀನಿ ಅಂತಂದ. ಬೇಡಪ್ಪ ಮಾಡಬೇಡ, ನಾನು ಹೋಗ್ಬಿಡ್ತೀನಿ, ಅಲ್ಲಿ ಜಲ್ದಿ ಹೋಗ್ತೀನಿ ಅಂತ ಹೇಳಿದೆ. ಆದ್ರೆ ಅದಕ್ಕೋಸ್ಕರ ಅಡುಗೆ ಮಾಡಿಸಿದೆ ಇವ್ರಿಗೆಲ್ಲ ಬೇಡ ಅಂತ ನಾನೇ ಹೇಳಿದೆ. ಏನೇ ಆಗಲಿ, ಇವತ್ತು ಸಮುದಾಯ ಭವನಕ್ಕೆ ಶಂಕುಸ್ಥಾಪನೆಯನ್ನು ನಾವೆಲ್ಲರೂ ಕೂಡ ಮಾಡಿದ್ದೀವಿ. ತಿಮ್ಮಯ್ಯನವರೇ, ತಿಮ್ಮಯ್ಯ, ಸ್ವಲ್ಪ ನಿಮ್ಮ ಏರಿಯಾ ಡೆವಲಪ್ಮೆಂಟ್ ಇಂದ ಕೋಟಿ ಫಂಡ್ ತೆಗೆದು. ಇನ್ಯಾರಿದ್ದಾರೋ ಇಲ್ಲಿ? ಸುನಿಲ್ ಬೋಸ್, ನೀನು ಕೂಡ. ಪುಟ್ಟರಂಗ್ ಶೆಟ್ಟಿ, ನೀನು ಸ್ವಲ್ಪ ಕೊಡು. ಆಮೇಲೆ ಮಂಜುನಾಥ, ನೀನು ಕೊಡು. ಕೃಷ್ಣಮೂರ್ತಿ ಇದನ್ನ ಕೊಡೆ, ನೀನು ಕೊಡೆ. ಎಲ್ಲರೂ ಕೊಡ್ತಾರೆ, ಮತ್ತೆ ಇಷ್ಟೇ ಕೊಡಬೇಕು ಅಂತ ಹಿಡಿಬೇಡಿ. ಗಣೇಶ್ ಪ್ರಸಾದ, ನೀನು ಸ್ವಲ್ಪ ಕೊಡು.
ಇದೇನಾ? ಮಾಡ್ತಾನೆ ಎಲ್ಲರೂ ಮಾಡ್ತಾರೆ. ನೀವು ಸ್ವಲ್ಪ ಅವ್ರನ್ನೆಲ್ಲ ಉಪಯೋಗಿಸ್ಕೊಳ್ಳೋದು ಮಾಡಿ ಅಷ್ಟೇ. ನಂಜೇಗೌಡನಿಗೆ ಗೊತ್ತಿದೆ ಹೆಂಗೆ ಇಲ್ಲ ಅಂತೇಳಿ ಇವತ್ತು ಅತ್ಯಂತ ಸಂತೋಷದಿಂದ ಶಂಕುಸ್ಥಾಪನೆಯನ್ನು ನೆರವೇರಿಸಿ ನಿಮ್ಮೆಲ್ಲರಿಗೂ ನಮಸ್ಕಾರಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.